ಇನ್ನು ವೃಷಭ ರಾಶಿಗೆ ಬರೋದಾದ್ರೆ ಮ್ಯಾಮ್ ಅವರ ಗುಣಲಕ್ಷಣಗಳು ಹೇಗಿರುತ್ತೆ? ವೃಷಭ ರಾಶಿಗೆ ಬರೋದಾದರೆ ನೋಡಿ, ವೃಷಭ ರಾಶಿಗೆ ಏನಾಗುತ್ತೆ, ವೃಷಭ ರಾಶಿಗೆ ಶುಕ್ರ ಅಧಿಪತಿ ಆಗಿರ್ತಾನೆ. ಸೊ ವೃಷಭ ರಾಶಿಯವ್ರಿಗೆ ತುಂಬ ಲಾವಿಶು, ಲಕ್ಸುರಿ, ಅಂದರೆ ಅವರು ಏನೇ ಆಗಲಿ ಸಣ್ಣ ಪುಟ್ಟದೇನು ಮುಟ್ಟಲ್ಲ. ಓಕೆ, ಅವ್ರು ಏನೇ ನೋಡಿದ್ರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡ್ತಾರೆ. ಮತ್ತು ಅವ್ರ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ತುಂಬ ಇರುತ್ತೆ. ಅವ್ರ ಬ್ಯೂಟಿ ಆಗಿರ್ಬೋದು, ಅವ್ರ ಕೆಲಸ ಆಗಿರ್ಬೋದು, ಶ್ರದ್ಧೆ ಕಮ್ಮಿ, ಸೆಲ್ಫ್ ಕೇರ್ ಜಾಸ್ತಿ. ಹೌದು ಹೌದು. ಮತ್ತು ಅವ್ರನ್ನ ಅವರು ಯಾವಾಗಲೂ ಹೊಗಳ್ಕೊಳ್ಳೋದು, ಅವ್ರನ್ನ ಅವ್ರು ಹೊಗಳ್ಕೊಳ್ಳೋದು, ಇಲ್ಲ ಅವ್ರನ್ನ ಯಾರಾದರೂ ಹೊಗಳೋದು. ಅಂದರೆ ಬ್ಯೂಟಿಫುಲ್ ಆಗಿರ್ತಾರೆ ಅವರು, ತುಂಬ ಚೆನ್ನಾಗಿರ್ತಾರೆ. ಅವರು ಹಾಕೋ ಒಂದೊಂದು ಕಾಸ್ಟ್ಯೂಮ್ಸ್, ಯಾಕಂದರೆ ಇವಾಗ ಅದು ಹಿಂದಿನ ಕಾಲದಿಂದಲೂ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಇವಾಗ ಹಳೆ ಕಾಸ್ಟ್ಯೂಮ್ಸೇ, ಹಿಂದಿನ ಕಾಲದ ಪುರಾತನ ಕಾಸ್ಟ್ಯೂಮ್ಸೇ ಇವಾಗ ಟ್ರೆಂಡ್ ಆಗಿ ಬರ್ತಾ ಇದೆ. ಸೊ ಆ ಕಾಸ್ಟ್ಯೂಮ್ಸ್ಗೆ ತುಂಬಾ ಅವರು ಕೂತ್ರು ನಿಂತರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಯಾವುದಾದ್ರೂ ಒಂದು ವಸ್ತು, ಮನೆಗಾಗಲಿ, ಮನೆಯನ್ನು ಕೂಡ ತುಂಬ ನೀಟಾಗಿ ಅರೇಂಜ್ ಮಾಡ್ತಾರೆ. ಅವ್ರು ಇರೋ ಜಾಗನೂ ತುಂಬ ನೀಟಾಗಿ ಇಟ್ಕೊಳ್ತಾರೆ. ತುಂಬ ನೀಟ್ ಅನ್ನೋದಕ್ಕಿಂತ ಲಕ್ಸುರಿಯಾಗಿ ಇಟ್ಕೊಳ್ತಾರೆ. ಡಿಫ್ರೆಂಟ್ ಐಟಮ್ನ ಪಿಕ್ ಮಾಡೋ ಅಂಥ ಒಂದು ಗುಣ ವೃಷಭ ರಾಶಿಯವ್ರಿಗೆ ಆಗುತ್ತೆ. ಪರ್ಸನ್ ಕೂಡ ಡಿಫ್ರೆಂಟ್ ಪರ್ಸನ್ನ ಪಿಕ್ ಮಾಡೋ ಒಂದು ಗುಣ ವೃಷಭ ರಾಶಿಯವರಿಗೆ ಇರುತ್ತೆ. ಸೊ ಅವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಅವರು ದುಡ್ಡು ಯಾವಾಗಲೂ ಖರ್ಚು ಮಾಡೋದು ಬಟ್ ಹಾಗೆ ಬರ್ತಾ ಇರುತ್ತೆ. ಇವಾಗ ಸಣ್ಣ ಪುಟ್ಟ ಕೆಲಸ ಮಾಡೋಕೆ ಅವ್ರು ಇಷ್ಟಪಡೋದಿಲ್ಲ, ಏನಾದರೂ ಸ್ವಲ್ಪ ಲಕ್ಸುರಿ ನೋಡ್ತಾರೆ ಹಾಗೆ. ಸೊ ವೃಷಭ ರಾಶಿಯವರ ಗುಣಲಕ್ಷಣ ಇದಾಗಿರುತ್ತೆ. ಮತ್ತು ವೃಷಭ ರಾಶಿಯವರು ತುಂಬ ಫಾಲೋ ಮಾಡಬೇಕಾಗಿರೋ ನಂಬರ್ ಅಂತಂದರೆ 6 ತಗೊಳ್ಬೇಕು. 6 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಶುಕ್ರನ ಕ್ವಾಲಿಟಿ ಅತಿ ಹೆಚ್ಚು ಇರುತ್ತೆ. ಮತ್ತು ಅವರು 6 ಜೊತೆಗೆ ಅವರು 9 ಕೂಡ ಫಾಲೋ ಮಾಡಬೇಕು. 9 ಫಾಲೋ ಮಾಡಬೇಕು. ಮತ್ತು 2 ಚಂದ್ರ ಕಾಂಬಿನೇಷನ್. ಈ 2 ಮತ್ತು 6 ಮತ್ತು 9ನ ಫಾಲೋ ಮಾಡಿದ್ರೆ ತುಂಬ ಪಾಸಿಟಿವ್ ಇವ್ರಿಗೆ. ಮತ್ತು ಕಲರ್ ಅಂತ ಬಂದಾಗ ನೋಡಿ, ಇವ್ರಿಗೆ ಅತಿ ಹೆಚ್ಚು ಈ ಬಿಳಿ ಬಣ್ಣ ಮತ್ತು ಪಿಂಕ್ ಏನು ಬರುತ್ತೆ, ಲೈಟ್ ಬೇಬಿ ಪಿಂಕ್ಸ್, ಲೈಟ್ ಕಲರ್ಸು, ತಿಳಿ ಬಣ್ಣ, ತಿಳಿ ಗುಲಾಬಿ ಬಣ್ಣ ಯೂಸ್ ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಜಾಸ್ತಿ. ಅದೇ ರೀತಿ ಬ್ಲೂ ಕಲರ್, ನೀಲಿ ಬಣ್ಣವನ್ನು ಕೂಡ ಅದು ಅಷ್ಟೇ ಡಾರ್ಕ್ಗಿಂತ ಸ್ವಲ್ಪ ಲೈಟ್ ಕಲರ್ಗೆ ಹೋಗಬೇಕು. ಈ ಲೈಟ್ ಕಲರು ನೀಲಿ ಬಣ್ಣಕ್ಕೆ ಹೋದರೆ ತುಂಬ ಸಕ್ಸಸ್ ಕೊಡುತ್ತೆ ಅವ್ರಿಗೆ. ಅವ್ರಿಗೆ ಕ್ರಿಸ್ಟಲ್ ಅಂತ ಬಂದಾಗ ಫಸ್ಟು ಲಕ್ಸುರಿ ಅಂದರೆ ಡೈಮಂಡ್, ಹೇಳಿದೆ ಅಲ್ವಾ ಲಕ್ಸುರಿ ಅವರು ಅಂತ. ಸೊ ಈ ಡೈಮಂಡು, ವೈಟ್ ಗೋಲ್ಡ್ ಏನು ಬರುತ್ತೆ ಆ ವೈಟ್ ಗೋಲ್ಡು, ಅದೇ ರೀತಿ ಪ್ಲಾಟಿನಮ್, ಈ ಥರ ಒಂದು ಹರಳುಗಳನ್ನ ಮತ್ತು ಗೋಲ್ಡ್ ಕೂಡ, ಈ ಥರ ಒಂದು ಗೋಲ್ಡನ್ನು ಯೂಸ್ ಮಾಡಿದಾಗ ಇವರಿಗೆ ಲಕ್ ಜಾಸ್ತಿ ತಂದುಕೊಡುತ್ತೆ. ಅದ್ರ ಜೊತೆಗೆ ಆಲ್ಟರ್ನೇಟ್ ಅಂತ ಬಂದಾಗ ಇವರು ಅತಿ ಹೆಚ್ಚು ನೋಡಿ, ಇವರು ಅಷ್ಟೇ ಪಚ್ಚೆನ ಯೂಸ್ ಮಾಡಿದ್ರೆ ತುಂಬ, ಮತ್ತು ನೀಲವನ್ನು ಯೂಸ್ ಮಾಡಿದ್ರೆ, ನೀಲ ಜೊತೆಗೆ ನಮ್ಮಲ್ಲಿ ಸಿಕ್ಕುವಂತಹ ನೀಲಾಗೆ ಆಲ್ಟರ್ನೇಟ್ ಒಂದು ಕ್ರಿಸ್ಟಲ್ನ ಕೊಡ್ತೀವಿ ನಾವು, ಅದನ್ನು ಯೂಸ್ ಮಾಡಿದ್ರೆ ಇವ್ರಿಗೆ ಯೋಗ ಜಾಸ್ತಿ. ಕುಬೇರ ಅಂತ ಒಂದು ಸ್ಟೋನನ್ನು ಕೊಡ್ತೀವಿ, ಕುಬೇರ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಅದರಲ್ಲಿ ಡೈಮಂಡ್ ಪ್ಲಸ್ ನೀಲ ಮಿಕ್ಸ್ ಇರುತ್ತೆ. ಇದನ್ನು ಇವ್ರು ಯೂಸ್ ಮಾಡಿದ್ರೆ ವೃಷಭ ರಾಶಿಯವರಿಗೆ ಸಕ್ಸಸ್ ಜಾಸ್ತಿ ನೋಡ್ತಾರೆ, ತುಂಬ ಸಕ್ಸಸ್ನ ನೋಡ್ತಾ ಹೋಗ್ತಾರೆ. ಸೂಪರ್.